ಹಾ ಬಂತು. ಅಜ್ಜಿ ಸೇಫಾಗಿ ಕರ್ಕೊಂಬಂದ. ಹೇಗಿತ್ತು ರೈಡು? ಬಿಡಪ್ಪ. ಹಾಯ್, ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಕಲಾರಂಗ ಟಿ ವಿನಲ್ಲಿ ಒಂದು ಚಿಕ್ಕ ಶೂಟಿಂಗ್ ಸ್ಪಾಟ್ಗೆ ನಾವು ಬಂದಿದ್ದೀವಿ. 12 ಡಿಸೆಂಬರ್ 2013ರಲ್ಲಿ ತೆರೆ ಕಂಡಂತಹ ಹರ್ಷ ಸರ್ ನಿರ್ದೇಶನದ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅಭಿನಯದ ಒಂದು ಸೂಪರ್ ಹಿಟ್ ಚಿತ್ರ ಬಜರಂಗಿ ಚಿತ್ರದಲ್ಲಿ ವೀಕ್ಷಕರೇ ಐಂದ್ರಿತಾ ರೇ ಅವರು ಇರತಕ್ಕಂಥ ಒಂದು ಶೂಟಿಂಗ್ ಸ್ಪಾಟ್ ಹೌಸ್ಗೆ ಇವತ್ತು ನಾವು ಬಂದಿದ್ದೀವಿ. ಇದೇ ಜಾಗದಲ್ಲಿ ಲಕ್ಕಿ ಮೂವಿ ಕೂಡ ಆಗಿದ್ದು ನಿಮಗೆ ತೋರಿಸಿದ್ದೀನಿ ಹೋದ ಎಪಿಸೋಡಲ್ಲಿ. ನೋಡಿಲ್ಲದೆ ಇರೋರು ನೋಡಿ. ಈಗ ಬಜರಂಗಿಯ ಚಿತ್ರದ ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಿದ್ದೀನಿ ವೀಕ್ಷಕರೇ. ಈಗ ನೋಡಿ, ಶಿವಣ್ಣ ಮತ್ತು ಅಜ್ಜಿಯವರು ಬರ್ತಾ ಇರ್ತಕ್ಕಂಥ ಗಾಡೀಲಿ ಇದೇ ಒಂದು ಸ್ಥಳದಲ್ಲಿ ಈ ಗೇಟ್ ಹತ್ರನೇ ಬಂದು ಗಾಡಿನ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಐಂದ್ರಿತಾ ರೇ ಆ ಒಂದು ಮನೆ ಇದೇ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಆ ಒಂದು ಮನೆ. ಅವಾಗ್ಲಿಗೂ ಇವಾಗ್ಲಿಗೂ ಏನು ಚೇಂಜಸ್ ಅಂತಂದರೆ, ಅವಾಗ ಮೇಲ್ಗಡೆದು ಮತ್ತು ಈ ಕಡೆ ಹೋಟ್ಲ್ ಇರಲಿಲ್ಲ. ಇವಾಗ ಇದೆ. ನಿಮಗೆ ಫ್ರೇಮ್ ನೋಡಿ ಈಗ ನೀಟಾಗಿ ಮ್ಯಾಚ್ ಆಗ್ತಿದೆ. ಆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಮರಗಳೆಲ್ಲ ಕಾಣಿಸ್ತಾ ಇದೆ, ಕಾಂಪೌಂಡ್ ಇತ್ತು. ಬಟ್ ಇವಾಗ ಕ್ಯಾಂಟೀನ್ನ ಮಾಡಿದ್ದಾರೆ, ಅದರಿಂದ ಅದು ನಿಮಗೆ ಕವರ್ ಆಗಿದೆ. ಅದು ಬಿಟ್ಟರೆ ಇನ್ನೂ ತುಂಬ ಮೂವಿಗಳಲ್ಲಿ ಒಳಗಡೆ ಸೀನ್ಗಳೆಲ್ಲ ತೊಗೊಂಡಿದ್ದಾರೆ. ಬಟ್ ನಮಗೆ ಸಿಕ್ಕಂಥ ಒಂದು ಮಾಹಿತಿ, ಫ್ರೇಮ್ ಸಿಗ್ತಾ ಇರತಕ್ಕಂಥದ್ದು ಬಜರಂಗಿದು. ಅದರಿಂದ ನೋಡಿ, ಈಗ ಐಂದ್ರಿತಾ ರೇ ಅವರು ಶಿವಣ್ಣ ಅವ್ರಿಗೆ ಗಾಡಿ ಆಕ್ಸಿಡೆಂಟ್ ಆಗಿದ್ದಾಗ ಇಲ್ಲಿಂದ ಗೇಟ್ ಹತ್ರ ಬಂದು ಅವ್ರನ್ನ ಹೊರಗಡೆ ಕಳಿಸ್ತಾ ಇರತಕ್ಕಂಥದ್ದು ಇದೇ ಒಂದು ಜಾಗ. ಮತ್ತು ಇನ್ನೊಂದು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತಿದ್ದೀನಿ. ಗಾಡಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಶಿವಣ್ಣ ಅವರು ಬಂದು ಗಾಡಿನ ಗುದ್ದಿಸಿದಾಗ ಈ ಗಾಡಿ ಕಾಂಪೌಂಡಲ್ಲಿ ಇದೇ ಪಾರ್ಟ್ ಹತ್ರನೇ ಆ ಒಂದು ರೆಡ್ ಕಲರ್ ಗಾಡಿ ಬಿದ್ದೋಗಿರುತ್ತೆ. ಐಂದ್ರಿತಾ ರೇ ಅವರು ಈ ಗೇಟ್ ಮುಂಭಾಗನೇ ಕೂತ್ಕೊಂಡು ಅವರ ಒಂದು ರಂಪಾಟನ ಶುರು ಮಾಡ್ತಾ ಇರ್ತಕ್ಕಂಥ ಒಂದು ಶೂಟಿಂಗ್ ಪ್ಲೇಸು ಇದೇ ಒಂದು ಜಾಗ. ಆ ಗೇಟ್ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆ. ಇದೇ ಮನೆ ಮುಂಭಾಗನೇ ಐಂದ್ರಿತಾ ರೇ ಅವರು ಬಿದ್ದು ಒದ್ದಾಡಿ ಆ ಶೂಟಿಂಗ್ ಆಗಿರ್ತಕ್ಕಂಥದ್ದು. ನನಗಂತೂ ಖುಷಿಯಾಗುತ್ತೆ. ಮತ್ತು ಇನ್ನು ನೋಡಿ, ಈಗೊಂದು ಫ್ರೇಮ್ ಮ್ಯಾಚ್ ಮಾಡ್ತಾಯಿದ್ದೀನಿ. ಹಿಂದ್ಗಡೆ ನಿಮಗೆ ಲೈಟ್ ಕಂಬ ಕಾಣುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ಕಾಣಿಸ್ತಿದೆ ಇಲ್ಲ, ಇದೇ ಲೈಟ್ ಕಂಬ ನಿಮಗೆ ಅದರಲ್ಲೇ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದರ ಆಪೋಸಿಟ್ ಮನೆಯೇ ಲಕ್ಕಿ ಚಿತ್ರದಲ್ಲಿ ರಮ್ಯ ಅವರು ಇರ್ತಕ್ಕಂಥ ಒಂದು PG ಆಗಿರುತ್ತೆ. ಈ ಒಂದು ಮನೆ ಬಜರಂಗಿ ಆಗಿದೆ. ಇಲ್ಲೇ ತೊಗೊಂಡಿದ್ದಾರೆ, ಬಟ್ ಗೊತ್ತಾಗಿಲ್ಲ ನೋಡಿ. ಈಗ ನಿಮ್ಗೆ ಗೊತ್ತಾಗ್ತಿದೆ, ಫ್ರೇಮ್ ಮ್ಯಾಚ್ ಮಾಡ್ತಾಯಿದ್ದೀನಿ. ಆ ಮನೆ ಕಾಣಿಸ್ತಿದೆ, ಅದು ಪರ್ಪಲ್ ಕಲರು. ಈಗ ಪೇಂಟ್ ಮಾಡಿರೋದು, ಮೊದಲು ಯೆಲ್ಲೋ ಕಲರ್ ಇತ್ತು, ಈಗ ಪರ್ಪಲ್ ಕಲರ್ ಆಗಿದೆ. ಬಟ್ ಅದು ಫ್ರೇಮ್ ನಿಮ್ಗೆ ನೀಟಾಗಿ ಹಾಗೇ ಮ್ಯಾಚ್ ಆಗ್ತಿದೆ. ಮರ ಆಗಿರ್ಬೋದು, ಕಿಟಕಿ ಆಗಿರ್ಬೋದು. ಹಿಂದ್ಗಡೆ ನೀಟಾಗಿ ತಬಲಾ ನಾಣಿ ಸರ್ ಮತ್ತು ಶಿವಣ್ಣ ಅವರು ಬಂದು ಗೇಟ್ ಹತ್ರ ಒಳಗಡೆ ಎಂಟ್ರಿ ಕೊಡೋ ಒಂದು ಸೀನಲ್ಲಿ ಆ ಮನೆ ನೀಟಾಗಿ ಕಾಣ್ತಾ ಇದೆ ನೋಡಿ ವೀಕ್ಷಕರೇ. ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಿದೆ ನಿಮಗೆ ಅದು ನೋಡಿ. ಮನೆ ಭಾಗ, ಕಾಂಪೌಂಡು, ಇಷ್ಟೂ ದೃಶ್ಯಗಳು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ಇದು ಒಂದು ಪುಟ್ಟ ಒಂದು ವಿಡಿಯೋ. ಯಾಕಂದರೆ ಈ ಒಂದು ಚಿಕ್ಕ ದೃಶ್ಯನೂ ನಾನು ತೋರಿಸ್ಬೇಕು ಅಂತ ನೋಟು ನಿಮಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಈ ಒಂದು ಲೊಕೇಶನ್ ಕೂಡ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಬರತಕ್ಕಂಥದ್ದು ಒಂದು ಶೂಟಿಂಗ್ ಹೌಸ್ ಅಂತ ಹೇಳಿ. ಪಂಚಮುಖಿ ಗಣಪತಿ ಟೆಂಪಲಿಂದ ಮೇಲ್ಗಡೆ ಫಸ್ಟ್ ಲೆಫ್ಟು ಫಸ್ಟ್ ರೈಟು 4ನೇ ಒಂದು ಮನೆ. ಈ ಒಂದು ಲೊಕೇಶನ್ ಲಕ್ಕಿ ಮೂವಿ ಮತ್ತು ಬಜರಂಗಿ ಮೂವಿ ಎರಡೂ ಕೂಡ ಇದೇ ಒಂದು ಜಾಗದಲ್ಲಾಗಿರ್ತಕ್ಕಂಥದ್ದು. ನೆಕ್ಸ್ಟು ಒಂದು ಒಳ್ಳೆ ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ನಮ್ಮೂರ ಕಾಯೋದೋರೆಯೇ